ಹಲೋ. ಹಲೋ ಶಶಿ. ಮನೆಗೆ ಏನೇನು ಸಾಮಾನುಗಳು ಬೇಕು ಅಂತ ಹೇಳಿದ್ದೆ ನೀನು? ಏನು? ಮನೆಗೆ ಏನೇನು ಬೇಕು? ದಿನಸಿ ಸಾಮಾನುಗಳೆಲ್ಲ ಬೇಕಂತ ಹೇಳ್ತಿದ್ದಲ್ಲ, ಏನೇನು ಬೇಕು ಹೇಳು. ಗೋಧಿ ಹಿಟ್ಟು 5 kg, ಆಮೇಲೆ ರವೆ, ಟೀ ಪುಡಿ, ಸಕ್ಕರೆ, ಬೆಲ್ಲನೂ ಬೇಕಾ? ಬೆಲ್ಲ, ಬೋಂಡದಿಟ್ಟು. ಸರಿ ಸರಿ ಆಯಿತು. ಇನ್ನೇನಾರ ಬೇಕಿತ್ತಾ? ತರಕಾರಿಗಳು ಸಾಮಾನ್ಯಕ್ಕೆ ಇಲ್ಲಿ ಸಿಗತ್ ಕಾಣೆ. ತರಕಾರಿಗಳೆಲ್ಲ ಬೇಕಾದ್ರೆ ಬೇರೆ ಅಂಗಡಿ ತಾವ ಎಲ್ಲಾರ ಹೋಗ್ಬಿಟ್ಟು ತಗೊಂಬರ್ತೀನಿ. ಇಷ್ಟನಾ? ಇನ್ನೇನಾರ ಬೇಕಿತ್ತಾ? ಸರಿ ಆಯ್ತು. ಕೋಳಿ ಏನಾರ ತಗೊಂಬರ್ಬೇಕಾ? ಕೋಳಿ ಏನಾರ ಕಟ್ ಮಾಡಿಸ್ಕೊಂಬರ್ಬೇಕಾ ಏನು? ಬೇಡವಾ? ಸರಿ ಆಯ್ತು. ಸರಿ ಸರಿ. ಅಗಳ, ಇದೇನಪ್ಪ ಇದು? ಜಗನ್ ನೋಡಿದ್ರೆ ಇಲ್ಲೇ ಕುಂತಾನೆ. ನನಗೆ ಗೊತ್ತಾಗ್ಲಿಲ್ಲ ಏನಿಲ್ಲ ಅತ್ಲಾಗಿ ನಾನು ಏನೇನು ಬೇಕು ಅದೇ ಮಾತಾಡ್ಬಿಟ್ಟೆ. ಇನ್ನೇನು ಕೇಳಿದ್ರೆ ದಿನಸಿ ಸಾಮಾನೆಲ್ಲ ಎಲ್ಲಿ ತಗೊಂಡು ಹೋಗ್ತಿದ್ಯಾ ಅಂದ್ರೆ ನಮ್ಮ ಮನೆಗೆ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಆಯ್ತು. ವಾ, ಅದಕ್ಕೇನಂತ ಏನು ಭಯನಾ? ಅಗಳ, ಏನಲ್ಲಪ್ಪ ಪದಿಲಿಪ, ಏನೋ ಏನೋ ದಿನಸಿ ಸಾಮಾನೆಲ್ಲ ತಗೊಂಡು ಹೋಗ್ತಿದ್ಯಾ? ಎಲ್ಲಪ್ಪ ತಗೊಂಡು ಹೋಗ್ತಿರೋದು? ಇದೇನ್ ಜಗಣ ಹಿಂಗ್ ಮಾತಾಡ್ತೀಯ ನೀನು? ಅಲ್ಲ ಕಣ, ದಿನಸಿ ಸಾಮಾನು ಇನ್ನೆಲ್ಲಿ ತಗೊಂಡು ಹೋಗೋಣ? ನಮ್ಮ ಮನೆಗೆ ತಗೊಂಡು ಹೋಗ್ದಲೆ ಏನಂತ ಕೇಳ್ತೀಯಪ್ಪ ನೀನಂತೂ ಅತ್ಲಾಗಿ. ನಮ್ಮಮ್ಮಯ್ಯ ಹೇಳ್ತು, ಇವತ್ತು ಒಂದ್ ಸ್ವಲ್ಪ ಮನೇಲಿ ಇವತ್ತು ಫಂಕ್ಷನ್ ಐತೆ, ಯಾರ್ಯಾರ ನೆಂಟರು ಬೇರೆ ಬರ್ತಿದ್ದಾರೆ, ಹಂಗಾಗಿ ಒಂದ್ ಸ್ವಲ್ಪ ದಿನಸಿ ಸಾಮಾನೆಲ್ಲ ತಗೊಂಬರ್ಬೇಕು ಅಂತ ಹೇಳಿರು. ಅದಕ್ಕೆ ಬಂದು ತಗೊಂಡು ಹೋಗ್ತಿದ್ದೀನಿ. ಹೌದಾ? ಏನಪ್ಪ, ನಮ್ಮ ಸಾಹುಕಾರರು ದಿನಸಿ ಸಾಮಾನೆಲ್ಲ ಇನ್ನೇನು ಮಾಮೂಲಿ ಇನ್ನೇನು ಟೌನಿಂದಾನೆ ಎಲ್ಲ 1 ತಿಂಗಳು 2 ತಿಂಗಳಿಗೆ ಆಗಂಗೆ ಒಂದೇ ಸಲ ತಗೊಂಬಂದ್ಬಿಡ್ತೀರ ನೀವು. ಏನಿವತ್ತು ಇಲ್ಲಿ ಬಂದು ತಗೊಂಡು ಹೋಗ್ತಿದ್ರಲ್ಲ ಅಂತ ಕೇಳೋಣಪ್ಪ ಅಷ್ಟೇ. ಸರಿ ಕಣ, ಆಯ್ತು ಬಿಡಪ್ಪ. ತಗೋಬಾ. ಅಲ್ಲ ಕಣ ಜಗಣ, ಒಳ್ಳೆ ಕತೆ ಆಗೋತಲ್ಲ ನಿಮ್ಮಿಂದ. ಅಲ್ಲ, ನಾನು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೇಳ್ತಿರ್ತೀರಾ. ಒಂದು ಅಂಗಡಿ ತಾವು ಬಂದ್ಬಿಟ್ಟು ಸಾಮಾನು ತಗೊಂಡ್ರು ಕೇಳ್ತೀರಾ, ತಗೊಳಿಲ್ಲ ಆದ್ರೂ ಕೇಳ್ತೀರಾ, ಎಲ್ಲಿ ಹೋದ್ರು ಕೇಳ್ತೀರಾ, ಬಂದ್ರು ಕೇಳ್ತೀರಾ. ಒಳ್ಳೆ ಕತೆ ಆಗೋತಲ್ಲ. ನನಗೇನು ಸ್ವಾತಂತ್ರ್ಯನೇ ಇಲ್ವಾ? ಎಲ್ಲರೂ ಹಿಂಗೆ ಕೇಳ್ತಿರ್ತೀರಲ್ಲ, ಯಾಕೆ ಹಿಂಗೆ ಕೇಳ್ತಿರಲ್ಲ ನೀವು? ನನ್ನ ಇಷ್ಟ, ನಾನು ಬಂದು ತಗೊಂಡು ಹೋಗ್ತೀನೋ, ಇಲ್ಲ ತಿಪ್ಟೂರಲ್ಲಿ ತಗೊಳ್ತೀನೋ, ಇಲ್ಲ ಇಲ್ಲಿ ಊರಲ್ಲೇ ಅಂಗಡಿ ತಾವು ತಗೊಳ್ತೀನೋ, ಏನಪ್ಪ ಸುಮ್ಕೆ ಯಾಕೆ ಕೇಳ್ತಿರ್ತೀರ ನೀವು? ನೀವೆಲ್ಲ ತಗೊಂಡಾಗ ಸಾಮಾನುಗಳೆಲ್ಲ ತಗೊಂಡಾಗ ಇಲ್ಲಿ ಬಂದು ಟೀ ಅಂಗಡಿ ತಗೋ ನೀನು ಕೂತ್ಕೊಂಡಿದ್ಯಾ? ನಿನ್ಗೇನಾರ ಕೇಳ್ದ ನಾನು ಯಾಕೆ ಬಂದು ಕುಂತಿದ್ಯಾ ಅಂತ? ನನಗೆ ಯಾಕೆ ಹಿಂಗೆ ಕೇಳ್ತಿರ್ತೀಯ ನೀನು? ನಿಮ್ಮ ಪಾಡಿಗೆ ನಿಮ್ಗೆ ಇರೋಕ್ಕಾಗಲ್ವಾ? ಅಯ್ಯೋ 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 ಅಯ್ಯೋ, ಇದ್ಯಾಕಲ್ಲ ಪಾಪ. ಲೇ ದಿಲೀಪ, ಇದ್ಯಾಕೋ ಹಿಂಗ್ ರೇಗಾಡ್ತೀವ್? ನಿನ್ನ ನಮ್ಮ ಸಾಹುಕಾರರ ಮಗ ಅಂತ ಏನೋ ಪ್ರೀತಿಯಿಂದ ಮಾತಾಡ್ತೆ ಕಣಪ್ಪ. ಏನಪ್ಪ ಸಮಾಚಾರ? ಇನ್ನೇನೋ ಸಾಮಾನುಗಳೆಲ್ಲ ಟೌನಿಂದಾನೆ ತಗೊಂಬರ್ತಿದ್ರಲ್ಲ, ಏನಿವತ್ತು ಹಿಂಗೆ ತಗೊಂಡ್ತಿದ್ಯಾ ಇಲ್ಲಿ ಅಂತ ಕೇಳೋಣಪ್ಪ ಒಂದು ಮಾತು. ಅದರಲ್ಲಿ ಏನಾಯ್ತಲ್ಲ ಪಾಪ, ತಪ್ಪು ಆಯ್ತು ಕಣ್ ಬಿಡಪ್ಪ, ನಾನು ತಪ್ಪಾಯ್ತು. ಇನ್ನೊಂದು ದಿವಸ ಕೇಳೋದ್ ಕಣ್ ಸುಮ್ಕಿರೋ. ಲೇ ಪಾಪ ಗಿರೀಶ, ನಾನು ಹೇಳಿದ ಸಾಮಾನುಗಳೆಲ್ಲ ಬೇಗ ಬೇಗ ಕಟ್ಟಪ್ಪ, ನಾನೆಲ್ಲ ಅರ್ಜೆಂಟ್ ಹೋಗ್ಬೇಕು. ನಾನು ಹೇಳಿದ್ನಲ್ಲ, ಗೋಧಿ ಹಿಟ್ಟು ಒಂದು 5 kg ಹಾಕು, ಸಕ್ಕರೆ ಹಾಕು, ಬೋಂಡದಿಟ್ಟು ಹಾಕುವ, ಬೋಂಡದಿಟ್ಟು ಒಂದು ಅರ್ಧ kg ಸಾಕು, ಕಡಲೆ ಹಾಕುವ, ಕಡಲೆಕಾಳು ಹಾಕುವ, ಅವಲಕ್ಕಿ ಹಾಕುವ, ರವೆ ಹಾಕು ಒಂದು ಅರ್ಧ kg. ಇಷ್ಟು ಹಾಕಪ್ಪ, ಬೇಗ ಬೇಗ ಹಾಕು. ಟೈಮ್ ಆಯ್ತು, ನನಗೆ ಇಲ್ಲಿ ನಿನ್ಕೊಳಕ್ಕಾಗಲ್ಲ, ನನಗೆ ಒತ್ತಾಗೋಯ್ತು. ಇದ್ಯಾಕೆ ಇವನು ನಮ್ಮ ಸಾವುಕಾರ ಮಗ ದಿಲೀಪ ಯಾವತ್ತು ಹಿಂಗೆ ನನ್ನ ಮೇಲೆ ರೇಗಾಡ್ದಲ್ಲೇ ಇರೋನು, ಇವತ್ತು ಹಿಂಗೆ ರೇಗಾಡ್ಬಿಟ್ನಲ್ಲ ಕೇಳಿದ ತಕ್ಷಣ. ಅಲ್ಲ, ನಾನು ಮಾಮೂಲಿ ಇನ್ನೇನು ಕೇಳದೇನಾರ ತಪ್ಪೇನಾರ ಕೇಳದ, ನಾನು ತಪ್ಪೇನಾದ್ರೂ ಮಾತಾಡೋಣ. ಮಾಮೂಲಿ ಇನ್ನೇನು ಸಾಮಾನುಗಳು ತಗೊಂಡು ಹೋಗ್ತಿದ್ದೀನಪ್ಪ ಮನೆಗೆ, ಇನ್ನೇನು ಇಲ್ಲಿ ತಗೊಂಡಲ್ವಲ್ಲ ಯಾವಾಗ್ಲೂ ನೀವು ಟೌನಲ್ಲಿ ತಗೊಂಡ್ತೀರಲ್ಲ, ಇಲ್ಲೇನು ಸಮಾಚಾರ, ಏನಕ್ಕೆ ತಗೊಂಡ್ತಿದ್ಯಾ ಅಂತ ಕೇಳದ್ನಪ್ಪ. ಇಲ್ಲ ಕಾರಣ ಹಿಂಗೆ ತಗೊಂಡ್ತಿದ್ದೀನಿ ಅಂತ ಹೇಳಿದ್ರೆ ಅದೊಂಥರ ಲೆಕ್ಕ. ಸುಮ್ಕೆನೆ ರೇಗಾಡ್ಬಿಟ್ನಲ್ಲ ಇವನು, ಏನಿರ್ಬೇಕು ಕಾರಣ ಒಂದು ಗೊತ್ತಾಗ್ತಿಲ್ವಲ್ಲ. ಇರ್ಲಿ ಬಿಡತ್ಲಾಗ, ಹೋಗ್ಲಿ ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಯಾವಾಗ ಯಾರ್ಯಾರು ಹೆಂಗಿರ್ತಾರಂತಾನೆ ಹೇಳಕ್ಕಾಗಲ್ಲ ಅತ್ಲಾಗಿ. ಇವ್ನು ಏನು ಮಾಡ್ತಿದ್ದಾನಂತ ಕಾರಣ ಇವನು. ಲೇ ಪಾಪಲೇ, ಲೇ ಗಿರೀಶ, ಎಲ್ಲ ಮಾಡ್ತಿದ್ಯಾ? ಬೇಗ ಬೇಗ ಹಾಕ ಮಾರಾಯ ಸಾಮಾನ ನೀನು. ಇನ್ನು ಏನ ಮಾಡ್ತಿದ್ಯಾ ನೀನು? ಒತ್ತು ಬೇರೆ ಆಗೋಯ್ತು. ಏನಪ್ಪ ನೀನು? ಅಲ್ಲ ಕಳ, ಒಂದು 3-4 ಸಾಮಾನು ಹಾಕಕ್ಕೆ ಇಷ್ಟೊತ್ತು ಬೇಕಲ್ಲ. ಏನಪ್ಪ ಮಾಡ್ಲಿ ಇವಾಗ? ಹಾಕಪ್ಪ ಬೇಗ ಬೇಗ ನೀನು. ಇವ್ನು ನೋಡಿದ್ರೆ ಇವನು 1-2 ಸಾಮಾನು ಹಾಕೋದಕ್ಕೆ ಗಂಟೆ ಮಾಡ್ತೀಯ ಅತ್ಲಾಗಿ. ನಾನು ಅತ್ಲಾಗಿ ಟೌನ್ ಕಡೆ ಹೋಗಿನೇ ತಗೊಂಬಂದಿದ್ರು ಆಗ್ತಿತ್ತು ಅತ್ಲಾಗಿ. ಆ ಹುಡುಗಿ ನೋಡಿದ್ರೆ ನಮ್ಮ ಶಶಿ ಬೇಗ ಸಾಮಾನುಗಳು ತಗೊಂಬರ್ರಿ ಮನೆಗೆ ಅಂತ ಆ ಹುಡುಗಿ ನೋಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಇವ್ನು ನೋಡಿದ್ರೆ ಇವನು ಗಂಟೆ ಮಾಡ್ತಿದ್ದಾನೆ. ಯಾರಾದ್ರೂ ನಮ್ಮ ಊರವ್ರು ಯಾರು ನೋಡ್ಬಿಟ್ರೆ ಏನ್ ಮಾಡೋದು? ನಮ್ಮ ಅಪ್ಪ ಏನೋ ಯಾರು ಬಂದ್ಬಿಟ್ರೆ ಈ ಕಡೆನೇ ಇದೇ ದಾರಿ ಮೇಲೆ ಆಸೆ ತೋಟದ ಕಡೆ ಎಲ್ಲ ನಡ್ಕೊಂಡು ಹೋಗ್ತಿರ್ತಾರೆ, ಬೇರೆ ಬೈಕಲ್ಲೆಲ್ಲ ಹೋಗ್ತಿರ್ತಾರೆ. ಏನಕ್ಕೆ ನಿಂತಿದ್ಯಾ ಇಲ್ಲ ಅಂತ ಕೇಳಿದ್ರೆ ಏನಂತ ಹೇಳ ನಾನು? ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇವಾಗ. ಏನ್ ಮಾಡೋದು? ತಗೋಣ ಅತ್ಲಾಗ ಸುಮ್ಕೆ ಹೋಗ್ಬಿಡೋಣ ಅತ್ಲಾಗಿ. ಲೇ ಹಾಕ್ಲಾ ಪಾಪ ಬೇಗ ಬೇಗ ಸಾಮಾನ. ನೀನ್ ಹಾಕ್ತೀಯಾ ಇಲ್ಲ ಬೇರೆ ಕಡೆ ಹೋಗೋಣಪ್ಪ ನಾನು ಅತ್ಲಾಗಿ. ಹೊತ್ತರಿಕೆ ಇವನೇ ಹಾಕಿ ಇವ್ನು ಹಿಂಗ ಅರ್ಜೆಂಟ್ ಮಾಡ್ತಿದ್ದಾನೆ ಇವನು ಎಲ್ಲ. ಲೇ ದಿಲೀಪ, ತಡಿಯಲ್ಲ ಪಾಪ, ಅವ್ನ ಸಾಮಾನುಗಳು ಕಟ್ಟದ್ ಬೇಡವಲ್ಲ.
ಇದೇ ಹಾಕ್ಲ ಹಿಂಗ ಆತರ ಮಾಡ್ತಿದ್ಯಾ? ತಡಿಯೋ ಒಂದ್ಗಳಿಗೆ. ಅಯ್ಯ 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 5 ನಿಮಿಷ ಸಮಾಧಾನ ಇಲ್ದಂಗ ಆಡ್ತಿದ್ಯಲ್ಲ. ಯಾಕ್ಲ ದಿಲೀಪ ಇವತ್ತು ಒಂಥರ ಆಡ್ತಿದ್ಯಾ? ಏನಾಯ್ತ್ಲ? ಓ ಏನ್ ಇಲ್ಕಂಡ್ ಸುಮ್ಕಿರ್ ಜಗಣ ಅತ್ಲಗಿ. ನನ್ಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ಅತ್ಲಗಿ, ತಲೆ ನೋವು. ಯಾರ್ಯಾರ್ದಂತ ನೋಡೋಣ ಅತ್ಲಗಿ. ಇವನಿಗೆ ಸಾಮಾನ್ ಕಟ್ಲ ಒಂದ್ 5 ಸಾಮಾನ್ ಅಂತ ಹೇಳಿರೆ ಇವನೇನ್ ಇವನು ಅರ್ಧ ಗಂಟೆ ಮಾಡ್ತಿದ್ದಾನೆ ಇವನು. ಬೇಗ ಬೇಗ ಕೊಡಕ್ಕಾಗಲ್ವಲ್ಲ ಗಿರೀಶ? ಅಗಳ ಇದ್ಯಾಕಪ್ಪ ನಮ್ಮ ಅಳಿಯ ಇಲ್ಲಿ ಬಂದ್ ನಿಂತಾನೆ ಅಂಗಡಿ ತವ? ಏನ್ ತಗೊಳಕ್ ಬಂದ್ ನಿಂತಾನ ಏನ? ಹೆಂಗಿದ್ರು ಇನ್ನೇನು ಮನೆ ಹತ್ರ ಹೋಗ್ತಿದ್ದೀನಿ, ಇನ್ನೇನು ಮಂತಾವ. ಅವನಿಗೂ ಕರ್ಕೊಂಡು ಹೋಗಂತ ತಡಿ, ಅದೇನು ಕೇಳಿ ಮಾತಾಡಿಸ್ಕೊಂಡು. ಇದ್ಯಾಕೆ ಇಲ್ಲಿ ಬಂದು ನಿಂತಾನಲ್ಲ, ಯಾವತ್ತು ಇಲ್ದೇವ್ರು ನೀವನು? ದಿಲೀಪ, ಲೇ ದಿಲೀಪ, ಇದ್ಯಾಕಲ್ಲ ಏನ್ ತಗೊಳ್ತಿದ್ಯೋ? ಅಂಗಡಿ ತಗೊಂಡ್ ಬಂದು ನಿಂತಿದ್ಯಾ? ಏನ್ ಬೇಕಲ್ಲ ಪಾಪ? ಇದೇನಪ್ಪ ಇದು? ಯಾರು ಬರಬಾರ್ದು ಅನ್ಕೊಂಡಿದ್ದೋ, ಯಾರು ನೋಡ್ಬಾರ್ದು ಅನ್ಕೊಂಡಿದ್ದೋ ಅವರೇ ಬಂದ್ಬಿಟ್ರಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಒಳ್ಳೆ ಕತೆ ಆಗೋಯ್ತಲ್ಲ. ನಮ್ಮ ಮಾವಯ್ಯ ಬಂದ್ಬಿಟ್ರು. ನಮ್ಮ ಮಾವ ಹಿಂಗೇನಾರು ಗೊತ್ತಾಗ್ಬಿಟ್ರೆ ಏನ್ ಮಾಡೋಣ ಇವಾಗ? ದಿನಸಿ ಸಾಮಾನುಗಳೆಲ್ಲ ಎಲ್ಲಿ ತಗೊಳ್ತಿದ್ಯಾ ಅಂತ ಹೇಳಿದ್ರೆ ಏನಂತ ಹೇಳೋಣ ನಾನು ಇವಾಗ? ಏನು ಉತ್ತರ ಕೊಡ್ಲಿ ಇವಾಗ? ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇವಾಗ. ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ ನನಗಿವಾಗ. ಏನಾದರೂ ಒಂದು ಹೇಳ್ಬೇಕು. ಇದೇ ಹಾಕಲ್ಲ ಪಾಪ, ಮಕ ಮುಂತರ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಏನೋ ಯೋಚನೆ ಮಾಡ್ತಿದ್ಯಾ? ಮಾತಾಡ್ದಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಲ್ಲ ಪಾಪ ಗಿರೀಶ. ಏನಾಯ್ತು ಹೇಳು, ಬಾಯ್ ಬಿಟ್ಟಾದನು ಪಾಪ? ಯಾತು ಇಲ್ಲ ಕಣ್ ಮಾವು, ಏನಿಲ್ಲ. ಇಲ್ಲೇ ಒಂದ್ ಸ್ವಲ್ಪ ಇದೆ, ಒಂದ್ ಸ್ವಲ್ಪ ಕುರ್ಕುರೆ ತಿನ್ಬೇಕನ್ನಿಸ್ತು. ಕುರ್ಕುರೆ ತಗೊಂಡು ಹೋಗೋಣಂತ ಬಂದೆ. ಕುರ್ಕುರೆ ತಿನ್ಬೇಕನ್ನಿಸ್ತು, ಕುರ್ಕುರೆ ತಗೊಂಡು ಹೋಗೋಣಂತ ಬಂದೆ. ಇವ್ನು ಹೇಳದೆ ಒಂದು ಅರ್ಥ ಆಗ್ತಿಲ್ವಲ್ಲ. ಇವ್ ಚಿಕ್ಕ ಮಗ ಆಡಂಗ ಆಡ್ತಿದ್ದಾನಲ್ಲ ಒಳ್ಳೆ. ಸರಿ ಕಣ ಮಾವ, ಆಯ್ತು. ನಾನು ಆಮೇಲಿಂದ ಸಿಗ್ತೀನಿ ಕಣ್, ಹೇಳು. ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಅಗಳ ಲೇ ಪಾಪ, ಪಾಪ, ಲೇ ಗಿರೀಶ, ತಡಿಯ ಬಂದೆ ನಾನು. ಅಗಳ ಇವನಿಗೆ ಏನಾಯ್ತಂತ ಕಾಣ ನಿಮ್ನಿಗೆ? ಅಲ್ಲ ಮಾತಾಡ್ತಾ ಮಾತಾಡ್ತಾನೆ ಯಾಕ ಬೈದಿಂದ ಬೇಗ ಬೇಗ ಹೋಗ್ಬಿಟ್ನಲ್ಲ ಇವನು. ಎಲ್ಲೋದ ಅಂತ ಕಾಣನ? ಅದೇನ್ ಸಾಮಾನ್ ತಗೊಂಡಿದ್ರೆ ತಗೋಬೇಕು ತಾನೆ? ತಗೊಂಡಲ್ಲ ಹಂಗೆ ಹೋಗ್ಬಿಟ್ನ ಏನ್ ಇವನು? ಅಲ್ಲ ಕಣ್ರಿ ನಿಂಗಣ, ಅಲ್ಲ ಹೋಗಿಬಿಟ್ನ ಇವನು ದಿಲೀಪ. ಇದೇ ಯಾಕೆ ಇವನು ಹಿಂಗ ಆಡ್ತಿದ್ದಾನೆ ಇವನು ಹುಡುಗ ಇವನು? ಸಡನ್ ಆಗಿ ಹೋಗ್ಬಿಟ್ನಲ್ಲ ನೀವು ಬಂದ ತಕ್ಷಣ. ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ದ, ಸಾಮಾನುಗಳು ಬೇಕು, ದಿನಸಿ ಸಾಮಾನು ಬೇಕು. ಎಲ್ಲ ದಿನಸಿ ಸಾಮಾನೆಲ್ಲ ಬರ್ಸಿದ್ದ ಇನ್ನೇನು ತಗೊಳಕ್ಕೆ. ಆಮೇಕಿಂದ ಹಂಗೆ ಹೋಗ್ಬಿಟ್ನಲ್ಲ ಈ ಹುಡುಗ, ಅರ್ಧಂಬರ್ಧ ಬಿಟ್ಬಿಟ್ಟು. ಏನಾಯ್ತಂತ ಕಣನ? ಏನ ಜಗಣ? ದಿನಸಿ ಸಾಮಾನು ತಗೊಳ್ತಿದ್ನ ನಮ್ಮ ಅಳಿಯ? ಏನೇನ್ ತಗೊಳ್ತಿದ್ನ? ಹೂ ಕಣ್ ನಿಂಗಣ, ಏನೇನಾಯ್ತು ಗೊತ್ತೇನ? ಬಂದ ಯಾಕ ಬಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲೇನೆ ಸ್ವಲ್ಪ ಸಾಮಾನುಗಳು ಬೇಕಣಪ್ಪ. ದಿನಸಿ ಸಾಮಾನು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಬೋಂಡದ ಹಿಟ್ಟು ಕೊಡು, ರವೆ ಕೊಡು, ಸಕ್ಕರೆ ಕೊಡು, ಬೆಲ್ಲ ಕೊಡು, ಟೀ ಪುಡಿ ಕೊಡು ಅಂತ ಯಾರೋ ಫೋನ್ ಮಾಡಿದ್ರು. ಅಮ್ಮಾರಂತೂ ಮಾತಾಡ್ತಿರಲ್ಲ ಕಣ್ ಬಿಡ್ರಿ. ಯಾರ ಹುಡುಗಿ ಶಶಿ ಏನೇನ್ ಬೇಕೆ, ಶಶಿ ಶಶಿ ಏನೇನ್ ಬೇಕು, ಇನ್ನು ಏನೇನಾರ ಬೇಕಾ, ಕೋಳಿ ಏನಾರ ಕಟ್ ಮಾಡಿಸ್ಕೊಂಬರೋಣ ಅಂತ ಎಲ್ಲ ಹೇಳ್ತಿದ್ದ. ನಾನು ಇದ್ಯಾರ್ಗ್ಲ ಪಾಪ ಗಿರೀಶ ಸಾಮಾನುಗಳು ಎಲ್ಲ ತಗೊಂಡು ಹೋಗ್ತಿರೋದು ಅಂತ ಕೇಳಿದೆ. ಅಯ್ಯೋ ನನ್ನ ಮೇಲೆ ರೇಗಾಡ್ಬಿಟ್ಟ ಕಣ ಅತ್ಲಾಗಿ. ನಿನ್ಗೇನಪ್ಪ ಆಗ್ಬೇಕು? ನಾನು ನಿನ್ಗೇನು ಕೇಳಕ್ಕೆ ಬರ್ತೀನ? ಹಂಗೆಲ್ಲ ನೀನು ನನ್ನ ಇಷ್ಟ, ನನಗೆ ಯಾಗಾರ ತಗೊಂಡು ಹೋಗ್ತೀನಿ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕಷ್ಟ ಅಲ್ಲ ನಿಮ್ಮ ಮುಂದೆ ಅಂತ ನನ್ನ ಮೇಲೆ ರೇಗಾಡ್ಬಿಟ್ಟ ಅತ್ಲಾಗಿ. ನಾನು ಸುಮ್ಕಾಗ್ಬಿಟ್ಟೆ ಅತ್ಲಾಗಿ. ಆಮೇಕಿಂದ ಅರ್ಜೆಂಟ್ ಅರ್ಜೆಂಟಲ್ಲೇನ ಕೊಡೋ, ಬೇಗ ಬೇಗ ಕೊಡೋ ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ದ ಗಿರೀಶನ್ ಮೇಲೆ. ಆಮೇಲಿಂದ ಇನ್ನೇನು ನೀನು ಬಂದ ತಕ್ಷಣ ಕುರ್ಕುರೆ ತಗೊಳಕ್ ಬಂದಿದ್ದೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ನಲ್ಲ. ಯಾಕ ಎದ್ರಕಂಡು? ಅದೇನಂತಾನೆ ಗೊತ್ತಾಗ್ಲಿಲ್ವಲ್ಲ ನನಗೂ ಅಂತ. ಇದೆಲ್ಲ ಪಾಪ ಜಗಣ ಹಿಂಗ್ ಹೇಳ್ತಿದ್ಯಾ ನೀನು? ಅಲ್ಲ ಕಣ, ನಮ್ಮ ಹುಡುಗ ನಮ್ ದಿಲೀಪ ಸಾಮಾನುಗಳೆಲ್ಲ ಹಂಗೆಲ್ಲ ಬೇರೆಯವ್ರಿಗೆಲ್ಲ ಏನಕ್ಕ ತಗೊಂಡು ಹೋಗ್ತಾನೆ? ಸಾಮಾನಿಕೆ ನಮ್ಮ ಅಕ್ಕನೋ ಭಾವನೋ ಯಾರ್ಯಾರ ತರಿಸಿರ್ಬೇಕು. ಅದಕ್ಕೆ ಎಲ್ಲ ಹೋಗ್ಬೇಕನ್ಸುತ್ತೆ, ಫ್ರೆಂಡ್ಗಳ ಜೊತೆ ಎಲ್ಲ ಹೋಗಕ್ಕೆ ಅರ್ಜೆಂಟ್ ಮಾಡಿರ್ಬೇಕು. ಕೊಡಪ್ಪ ಬೇಗ ಸಾಮಾನು ಅಂತ. ಇಲ್ಲ ಅಂದ್ರೆ ನಮ್ಮ ಹೆಂಗಸರು ಯಾರಾದ್ರೂ ತರಿಸಿರ್ಬೇಕು ಯಾರಾದ್ರೂ. ಹಂಗಾಗಿ ಇನ್ನೇ ನಮ್ಮ ಮನೆಗೆ ತಗೊಂಡು ಹೋಗಕ್ಕೆ ಬಂದಿರ್ಬೇಕು, ಇಲ್ಲ ನಮ್ಮ ಅಕ್ಕ ಬಾವ ಮನೆಗೆ ತಗೊಂಡು ಹೋಗಕ್ಕೆ ಬಂದಿರ್ಬೇಕು ಸಾಮಾನಿಕೆ ಅಷ್ಟೇ. ಹಂಗೇನಿಲ್ಲ ಕಣಿ, ಹೇಳು. ಹೌದಾ? ಏನಪ್ಪ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಏನಪ್ಪ ನನಗೆ ಯಾಕ ಮನ್ಸಿಗೆ ಹಂಗ ಅನಿಸ್ತು, ಅದಕ್ಕೆ ಹೇಳ್ದೆ. ಅಲ್ಲ ಮಾತಾಡ್ಸಕ್ಕಿಂತ ಮುಂಚೆನೆ ರೇಗಾಡ್ತಿದ್ದಾನೆ ಹುಡುಗ. ಏನ್ ಹೇಳಿದ್ರು ಮಾತಾಡ್ತಿಲ್ಲ ಸರಿಯಾಗಿ. ಬೇಗ ಕೊಡು, ಸಾಮಾನುಗಳು ಕೊಡು, 5 ಸಾಮಾನು ಕೊಡೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ ಅಂತ ನನ್ನ ಮೇಲೆ ರೇಗಾಡ್ತಿದ್ದಾನೆ. ನಾನು ಮಾತಾಡ್ಸ ಇಲ್ಲ, ಚೆನ್ನಾಗೆ ಮಾತಾಡ್ಸಿದ್ದೀನಿ. ಸುಮ್ಕೆನೇ ರೇಗಾಡ್ತಿದ್ದಾನೆ. ಏನಪ್ಪ ಬಿಡ್ರಿ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಬಾರ್ನಿಂಗಣ್ಣ, ಮತ್ತೆ ಟೀ ಕುಡಿ. ಎಲ್ಲೋಗಿದ್ದೆ? ಎಲ್ಲಿ ತೋಡುತ್ತಾ ಹೋಗಿದ್ದೆ ಅನ್ನೋ? ಹೂ ಕಡ್ಲ ಪಾಪ, ತೋಡುತ್ತಾ ಹೋಗಿದ್ದೆ. ಟೀಗಿ ಏನು ಬೇಡ ಇವಾಗ ಸದಿಕಿಗೆ, ಕೆಲ್ಸಗಳಿದಾವ್ ಕಣ್ ಬಿಡು. ಯಾಕ ನನಗೂ ಹಂಗೆ ಅನುಮಾನ ಅನಿಸ್ತೈತಲ್ಲ. ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅಲ್ಲ.
ಸಾಮಾನುಗಳು ನಮ್ಮ ಅಕ್ಕ ಬಾಬಾ ಏನಿದ್ರು ಟೌನಿಂದ ತಗೊಂಬಂದು ಬಿಡ್ತಾರೆ 2-3 ತಿಂಗಳು ಆಗಂಗೆ. ಅಕಸ್ಮಾತ್ ಏನಾದರೂ ಸಾಮಾನುಗಳು ತಗೊಳದಿದ್ರು ಇವು ಒಂದೆರಡು ಏನಾದ್ರೂ ಶಾಂಪೂನ ಏನಾರ ಇಲ್ಲಿ ತಗೊಳ್ತಾರೆ. ಹ್ಞೂ ಇಷ್ಟೊಂದೆಲ್ಲ ಸಾಮಾನುಗಳು ಅದಂಗೆ ತರಿಸ್ಬಿಡ್ತಾರೆ ಅಲ್ವಾ? ಅವ್ರು ಹೇಳಿದ್ರು ಇವ್ನು ಮಾತು ಕೇಳ್ಕೊಂಡು ಇವತ್ತಿನವರೆಗೂ ಇವು ಹೇಳಿದವನು ಮಾತು ಕೇಳಲ್ಲ ಏನಿಲ್ಲ. ಇವ್ನು ಅಂಗಡಿ ತಗೊಂಬಂದಾನಲ್ಲ. ಅಲ್ಲ ಅಷ್ಟಕ್ಕೂ ತಗೊಳ್ಳಿ ಸಾಮಾನು, ಅದ್ರಲ್ಲಿ ತಪ್ಪೇನೈತೆ? ನನಗೆ ನೋಡ್ಕೊಂಡು ಎದ್ರಕಂಡು ಯಾಕೆ ಹೋದ ಇವನು, ಅದೇ ಗೊತ್ತಾಗ್ತಿಲ್ವಲ್ಲ ನನಗೆ, ಅದೇ ಅರ್ಥ ಆಗ್ತಿಲ್ಲ. ಇವನು ನೋಡಿದ್ರೆ ಇವ್ನು ಜಗಣ ಬೇರೆ ಯಾರ ಜೊತೆನೂ ಬೇರೆಯವ್ರ ಜೊತೆ ಯಾರ ಜೊತೆನೂ ಮಾತಾಡ್ತಿದ್ದ ಕಣ್ರಿ. ನಿಂಗಣ್ಣರೇ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾನೆ. ನನಗಂತೂ ಒಂದೂ ಗೊತ್ತಾಗ್ತಿಲ್ಲ, ಒಂದೂ ದಿಕ್ಕು ತೋರಿಸ್ದಂಗೆ ಆಗ್ತೈತಲ್ಲ. ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಲ್ಲ ತಿರ್ಗಾ ಇನ್ನೊಂದು ಅನುಮಾನ ಏನಂದ್ರೆ, ಮದುವೆ ಫಿಕ್ಸ್ ಆದ ತಕ್ಷಣ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ. ಹೆಂಗ ನನ್ನ ಮದುವೆ ಫಿಕ್ಸ್ ಮಾಡಿರಂತ. ಇವನು ನೋಡಿದ್ರೆ ಇವನು ನನ್ನ ಮಗಳ ಜೊತೆ ಸರಿಯಾಗಿ ಮಾತಾಡ್ತಾನೂ ಇಲ್ಲ, ಏನಿಲ್ಲ. ಫೋನಲ್ಲೂ ಮಾತಾಡಲ್ಲ. ಎಂಗೇಜ್ಮೆಂಟ್ ಅನ್ನೋ ಖುಷಿನೂ ಇಲ್ಲ. ಎಂಗೇಜ್ಮೆಂಟಿಗೆ ಬಟ್ಟೆ ತಗೊಂಡು ಹೋಗ ಬಾರ ಬಾ ಪಾಪ ಅಂತ ಕರೆದ್ರು ಹೆಂಗೆ ಬ್ಯಾಡ ಹಾಕೊಂಡು ಬಿಡ್ರಿ, ತಗೊಂಡ್ರೆ ಆಗುತ್ತೆ ಅಂತ ಹೇಳ್ತಾನೆ. ಇವಂದು ಏನು ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಏನಂತ ಇದು ಮಾಡೋದು? ಏನು ಮಾಡಲಿ ಇವಾಗ? ನನಗೆ ಯಾಕೆ ಅನುಮಾನ ಬರ್ತೈತಿ ಇವನ ಮೇಲೆ. ಯಾಕ ನಾವೇನ ಇವನಿಗೆ ಮುದ್ದಾಗಿ ಸಾಕಿದ್ದೆ ತಪ್ಪಾಗೋಯ್ತಾ? ಹೆಂಗ ನಮ್ಮ ಅಕ್ಕ ಬಾವ ಬೊಯ್ದು ಹೆಂಗ ಇವನಿಗೆ ಹತೋಟಿಲಿ ತಗೊಂಡಿದ್ರು. ನಾನು ಇನ್ನೇನು ನಮ್ಮ ಅಕ್ಕನ ಮಗ ಅಲ್ವಾ, ಅಳಿಗೆ ಅಲ್ವಾ, ಇನ್ನೇನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾನು ಮುದ್ದಾಗಿ ಸಾಕೊಂಬಿಟ್ಟು ಈಗ ನನಗೇನೇ ಎಡವಟ್ ಕೊಡಂಗೆ ಆಗ್ತೈತಲ್ಲ. ಇದು ಯಾಕ ಒಂದು ಗೊತ್ತಾಗ್ತಿಲ್ವಲ್ಲ. ಇಲ್ಲ ಇಷ್ಟಕ್ಕೆ ಬಿಟ್ರೆ ಇದು ಭಾಳ ಮುಂದೆ ಎಡವಟ್ಟು ಆಗ್ಬಿಡುತ್ತೆ. ನನಗೆ ಯಾಕೆ ಅನುಮಾನ ಬರ್ತೈತೆ? ಅನುಮಾನನ ಬಗೆಹರಿಸ್ಕೋಬೇಕು. ಏನಾದರೂ ಮಾಡಿಬಿಟ್ಟು ನಾನು ಡೌಟ್ನ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಅವ್ನು ಎಲ್ಲಿ ಹೋಗ್ತಾನೆ, ಏನು ಆ ದಿನಸಿ ಸಾಮಾನು ಯಾರಿಗೆ ತಗೊಂಡು ಹೋದ, ಇವೆಲ್ಲದನ್ನು ಕರೆಕ್ಟಾಗಿ ನಾನು ಪತ್ತೆ ಹಚ್ಚಲೇಬೇಕು. ಇಲ್ಲ ಅಂದರೆ ಸರಿ ಆಗಲ್ಲ ಮತ್ತೆ. ಇಲ್ಲ ಈಗ ಒಂದು ಕೆಲಸ ಮಾಡ್ತೀನಿ. ಮೊದಲು ಇವನು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ, ಪ್ರತಿ ಒಂದೂ ಆ ಭಾವ ಎಲ್ಲ ಪತ್ತೆ ಹಚ್ಚಬೇಕು. ಏನಾರ ಮಾಡಿಬಿಟ್ಟು ಇವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾರ ಜೊತೆ ಮಾತಾಡ್ತಾನೆ, ಫ್ರೆಂಡ್ಸ್ಗಳು ಯಾರು ಇವಂದು. ದಿನ ಅಲ್ಲೂ ಒಂದೊಂದು ದಿವಸ ಊರಿಗೆ ನಮ್ಮ ಮನೆಗೇನೆ ಬರೋಲ್ಲ, ನಮ್ಮ ಮನೆಗೂ ಬರೋಲ್ಲ, ಅಕ್ಕ ಬಾವನು ಅಲ್ಲಿ ಮನೆಗೂ ಹೋಗಲ್ಲ, ಅವ್ರ ಮನೆಗೂ. ಮತ್ತಿನ್ನೆಲ್ಲ ಹೋಗ್ತಾನೆ ಇವನು? ಒಂದೊಂದಾಗೆ ಅನುಮಾನಗಳು ಉಟ್ಕೊಳ್ತಿದ್ದಾವಲ್ಲ ನನಗೆ. ಯಾಕ ಭಾಳ ಅನುಮಾನ ಶುರು ಆಗ್ಬಿಡ್ತು ಇವನ ಮೇಲೆ. ಯಾಕ ನನಗೆ ಇವನು ನಾನು ಅಂದ್ಕೊಂಡಿರೋ ಅಷ್ಟು ದೊಡ್ಡ ನನ್ನ ಮಗ ಅಲ್ಲ. ಇವನು ಭಾಳ ಬುದ್ಧಿವಂತ ಇದ್ದಾನೆ. ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ, ಮಾವ 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 ಅಂದ್ಕೊಂಡು ಮಾತ್ರ ಬರ್ತಾನೆ ಇವನು ಅಷ್ಟೇ. ಅದು ಬಿಟ್ರೆ ಇವನು ಯಾಕ ನನಗೆ ಯಾಕ ಬುದ್ಧಿನೇ ನನಗೆ ಯಾಕ ಸರಿ ಆಗ್ತಿಲ್ಲ ಇವಂದು. ಇರಲಿ ಇವಾಗ ನಮ್ಮ ಅಕ್ಕ ಏನಾದ್ರೂ ದಿನಸಿ ಸಾಮಾನು ತರಿಸಿಲ್ಲ ಅಂತ ಮೊದಲು ಕೇಳಬೇಕು. ಇವ್ ನೋಡಿರಿ ಇಲ್ಲಿ ಅಂಗಡಿ ತಗೋ ಎಲ್ಲಾರ್ಗು ನಮ್ಮ ಮನೆಗೆ ಅಂತ ಬೇರೆ ಹೇಳಿದ್ದಂತೆ. ನೋಡೋಣ ಅದೇನು ಫಂಕ್ಷನ್ ನಡೆಸ್ತಿದ್ದಾರೆ ಮನೇಲಿ, ಎಲ್ಲ ಪತ್ತೆ ಹಚ್ಚಬೇಕು. ಇವನು ಹೇಳಿದ್ ನಿಜಾನ ಸುಳ್ಳ ಎಲ್ಲ ತಿಳ್ಕೊಂಡಾದ್ಮೇಲೆ ಆಮೇಲಿಂದ ನನ್ನ ಅನುಮಾನ ಬಗೆಹರಿಯುತ್ತೆ. ಇದ್ಯಾಕ್ರಿ ನಿಂಗಣ್ಣಾರೆ, ಯಾಕೆ ಆ ಕಡೆನೇ ಮಕ ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ? ಯಾಕೆ ಏನಾಯ್ತು? ಯಾಕೆ ನಿಮ್ಮ ಅಕ್ಕನ ಮಗ ಯಾಕೆ ಸುಮ್ಕೆ ಹೋಗ್ಬಿಟ್ನಲ್ಲ ಮಾತಾಡ್ಸಂಗೆ, ಆತ್ರದಿಂದ ಹೋದ್ನಲ್ಲ, ಅದಕ್ಕೆ ಬೇಜಾರಾಗೋಯ್ತಾ? ಅಯ್ಯೋ ಬರ್ರಿ ಇದ್ದಿದ್ದೇನೆ ಅವನು ಹಂಗೆ ಅವನು ಅಂತಾರ. ಏನ ಫ್ರೆಂಡ್ಸ್ಗಳು ಯಾರ ಫೋನ್ಗಿನ್ ಮಾಡಿದ್ರು ಅನ್ಸುತ್ತೆ, ಹಂಗಾಗಿ ಹೋಗ್ಬಿಟ್ಟ ಅನ್ಸುತ್ತೆ ಕಣ್. ಬರ್ರಿ ಅದಿರ್ಲಿ ಕಣ್ರಿ ನಿಂಗಣ್ಣಾರೆ, ಇನ್ನೊಂದು ವಿಚಾರ ಕೇಳಿದೆ, ನಿಜ ಏನ್ರಿ? ನಿಮ್ಮ ಮಗಳಿಗೆ ಇವನು ದಿಲೀಪಂಗೆ ಮದುವೆ ಮಾಡ್ಕೊಡ್ತಿದ್ರಂತೆ, ನಿಜನಾ? ಮುಖಂಡ್ಲ ಜಗಣ ಎಲ್ಲ ಇನ್ನೇನು ನಿಶ್ಚಿತಾರ್ಥಕ್ಕೆಲ್ಲ ದಿನ ಎಲ್ಲ ಫಿಕ್ಸ್ ಮಾಡಬೇಕು. ಇನ್ನೇನು ನಮ್ಮ ಅಕ್ಕ ಬಾವ ನಾವೆಲ್ಲರೂ ಮಾತಾಡ್ಕೊಂಡಿದೀವಿ, ಮನೇಲಿ ಹಿರಿಯವರು ಎಲ್ಲರೂ ಮಾತಾಡ್ಕೊಂಡಿದ್ವಿ. ಇವನು ದಿಲೀಪನು ನಮ್ಮ ಹುಡುಗಿನೂ ಇಬ್ರು ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಹಂಗಾಗಿ ಹೆಂಗ ಈಗ ನಮ್ದೇ ಸಂಬಂಧ ಒಬ್ರಿಗೊಬ್ರು ಒಳ್ಳೇದಾಗುತ್ತೆ. ಇನ್ನೂ ಬೇರೆ ಕಡೆ ಎಲ್ಲೂ ಹುಡ್ಕಕ್ಕೆ ಹೋಗಲ್ಲ, ಬೇರೆ ಕಡೆನೂ ಎಲ್ಲೂ ಹೋಗಂಗಿಲ್ಲ, ನೆಮ್ಮದಿಯಾಗಿರ್ಬೋದಲ್ಲ. ನಮ್ಮ ಮಗಳು ಕಣ್ಣು ಮುಂದೆನೇ ಇರ್ತಾಳಲ್ಲ ಅಂತ ಇಲ್ಲೇ ಮದುವೆ ಮಾಡ್ಕೊಡ್ತಿದೀವಿ. ಹೆಂಗ ಬಿಡ್ರಿ ನಿಂಗಣ್ಣಾರೆ, ಹೆಂಗ ಇನ್ನೂ ಒಳ್ಳೇದೇ ಆಗೋಯ್ತು. ಸ್ವಂತ ಅಕ್ಕನ ಮನೆಗೇನೆ ಮಗಳು ಕೊಡ್ತಿದ್ರ, ಇನ್ನೂ ಒಳ್ಳೇದೇ ಆಗೋಯ್ತಲ್ವ ನಿಮ್ಗೆ, ಹೋಗೋದಕ್ಕೆ ಬರೋದಕ್ಕೆ ಪ್ರತಿಯೊಂದಕ್ಕೂ.